ಹರಿ ಓಂ. ಸ್ಥಳ ದೇವತೆಯಾದ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿಯನ್ನು ಸ್ಮರಣೆ ಮಾಡಿಕೊಳ್ತಾ, ನೆರಳು ಚಾರಿಟೇಬಲ್ ಟ್ರಸ್ಟ್ ಅರ್ಸನ್ ಖಾನ್ ಇದರ ಒಂದು ಸಭಾ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಇದ್ದೀರಿ. ನಾನು ಚುಟುಕಾಗಿ ಮಾತಾಡ್ತೇನೆ, ಯಾಕಂದರೆ ಸಂತೋಷ್ ಹೆಗ್ಡೆಯವರ ಮಾತನ್ನು ಕೇಳಲಿಕ್ಕೆ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ ಅನ್ನುವ ತಮ್ಮ ಅನಿಸಿಕೆ ಏನಿದೆ ಅದು ನನಗೆ ಅರಿವಿದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಈಗಾಗಲೇ ಶುಭಾಶಯವನ್ನು ನುಡಿದಂತಹ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಕಿರಣ್ ಕುಮಾರ್ ಕೊಡ್ಗೆಯವರೇ, ಈ ಒಂದು ಕಾರ್ಯಕ್ರಮಕ್ಕೆ ಸಂದೇಶವನ್ನು ನುಡಿ ತೋರಣವನ್ನು ಕೊಡಲಿಕ್ಕೆ ಬಂದಂತಹ ನಿವೃತ್ತ ನ್ಯಾಯಮೂರ್ತಿ ಮತ್ತು ನಿವೃತ್ತ ಲೋಕಾಯುಕ್ತರಾದಂಥ ಸಂತೋಷ್ ಹೆಗ್ಡೆಯವರೇ, ಈ ಟ್ರಸ್ಟಿನ ಅಧ್ಯಕ್ಷರಾದಂತಹ ನನ್ನ ಸ್ನೇಹಿತ ಆದಂಥ ರಾಧಾಕೃಷ್ಣ ಕ್ರಮದಾರಿಯವರೇ, ಅದೇ ರೀತಿಯಲ್ಲಿ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನನ್ನ ಸ್ನೇಹಿತರು ಕರ್ನಾಟಕ ಬ್ಯಾಂಕಿನ ನಿರ್ದೇಶಕರಾದಂಥ ಬಾಲಕೃಷ್ಣ ಅಲ್ಸೆಯವರೇ, ಹಾಗೆ ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಸುದೀರ್ಘವಾಗಿ ಜಾನ್ ಡಿಸೋಜ ಅವರು ತಮ್ಮ ಮುಂದೆ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನನಗೆ ಇವತ್ತು ಈ ಒಂದು ಚಾರಿಟೇಬಲ್ ಫೌಂಡೇಶನ್ನಲ್ಲಿ ಭಾಗವಹಿಸಲಿಕ್ಕೆ ಬಹಳ ಯಾಕೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿದರೆ, ನಾನು ಕೂಡ 10 ವರ್ಷದ ಹಿಂದೆ ನನ್ನ ಮಗನ ಹೆಸರಿನಲ್ಲಿ ಬೆಳವೆ ಸಂದೇಶ್ಕಿನಿ ಮೆಮೋರಿಯಲ್ ಚಾರಿಟೇಬಲ್ ಫೌಂಡೇಶನ್ ಅನ್ನತಕ್ಕಂಥ ಒಂದು ಟ್ರಸ್ಟನ್ನು ಹುಟ್ಟುಹಾಕಿ ಆ ಒಂದು ನೆನಪಿಗಾಗಿ ಕಳೆದ 10 ವರ್ಷಗಳಿಂದ ಪ್ರತಿ ತಿಂಗಳು ಉಚಿತ ಮೆಡಿಕಲ್ ಕ್ಯಾಂಪನ್ನು ಮಾಡಿಕೊಂಡು ಬಂದು ಭಾಳಷ್ಟು ಮಂದಿ ಅದರ ಸಹಾಯವನ್ನು ಪಡೆದಿದ್ದಾರೆ. ನನಗೆ ಅದರಿಂದ ಆತ್ಮತೃಪ್ತಿಯಾಗಿದೆ. ಅದೇ ಅಂತಹ ಕಾರ್ಯಕ್ರಮ ಇವತ್ತು ಕ್ರಮದಾರಿಯವರು ಇಲ್ಲೂ ಕೊಡ್ತಾ ಇದ್ದಾರೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಆದ್ದರಿಂದ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಬೇಡಿರಿ ಹುಚ್ಚಪ್ಪರ ಅಂತ ನಾವೆಲ್ಲ ಕೇಳಿದ್ದೇವೆ, ನಮಗೆ ಮಾಸ್ಟರ್ಗಳು ಕೂಡ ಹೇಳಿದ್ದಾರೆ. ಅದನ್ನು ಇವತ್ತು ಏನಾದರೂ ಕಾರ್ಯರೂಪಕ್ಕೆ ತಂದದಿದ್ದರೆ ಅದರ ನೆರಳು ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಲಿಕ್ಕೆ ನಾನು ಭಾಳಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂತೇಳಿದರೆ, ಹುಟ್ಟುವಾಗ ಮಾನವ ಬೆತ್ತಲೆ, ಸಾಯುವಾಗಲೂ ಕೂಡ ಮಾನವ ಬೆತ್ತಲೆ, ಹುಟ್ಟಿ ಸಾಯುವ ಮಧ್ಯ ಕೂಡ ಬರೀ ಕತ್ತಲೆ ಇರುತ್ತಂತೆ. ಆ ಕತ್ತಲೆ ಎಂಬ ಪರದೆಯನ್ನು ಯಾರು ಸರಿದು ಹೊರಗೆ ಬರ್ತಾನೆ ಅವನೇ ನಿಜವಾದ ಒಬ್ಬ ಮನುಷ್ಯ ಅಂತಲೇ ಹೇಳ್ತಾರೆ. ಯಾಕಂತೇಳಿದರೆ, ಈಗ ಬಾಲಕೃಷ್ಣ ಆಲ್ಸೆ ಅವರು ಹೇಳಿದರು, ಇವತ್ತು ಅವರು ಈ ಒಂದು ವೇದಿಕೆಯಲ್ಲಿ ಇರಬೇಕಾದ್ರೆ ಅಥವಾ ನಾನು ಕೂಡ ಈ ವೇದಿಕೆಯಲ್ಲಿ ಇರಬೇಕಾದ್ರೆ ನಮ್ಮಲ್ಲಿ ಏನೋ ಒಂದು ವಿಶೇಷತೆಯನ್ನು ಕಂಡು ನಮ್ಮನ್ನು ಇವತ್ತು ಇಲ್ಲಿ ಒಂದು ಅತಿಥಿ ಅಂತೇಳಿ ಕರೆದಿದ್ದಾರೆ. ಅವ್ರು ಹೇಳಿದರು, ಈ ಟ್ರಸ್ಟ್ ಅಂತ ಹೇಳಿದರೆ ಅದಕ್ಕೆ ಅರ್ಥವೇ ವಿಶೇಷವಾಗಿ ವಿಶ್ವಾಸ ಅಂಥೇಳಿ. ಅವರು ಆಯ್ಕೆ ಮಾಡಿಕೊಂಡಿರುವಂತಹ ನೆರಳು ಚಾರಿಟೇಬಲ್ ಟ್ರಸ್ಟ್ನವರು ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ ಈ ಯಾರು ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇವತ್ತು 25 ಕುಟುಂಬಗಳಿಗೆ 10,000 ರೂಪಾಯಿಯನ್ನು ನೆರವನ್ನು ಕೊಟ್ಟಿರುವಂಥದ್ದು ಒಂದು ಸಣ್ಣ ವಿಶೇಷ ಅಲ್ಲ. ನನಗೆ ಗೊತ್ತಿದೆ, ಯಾವುದಾದ್ರೂ ಒಂದು ಟ್ರಸ್ಟನ್ನು ಕಟ್ಟಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ ಸಂಘಟನೆಯನ್ನು ಮಾಡಲಿಕ್ಕೆ. ಇವತ್ತು ಕಾರ್ಯಕ್ರಮಕ್ಕೆ ಬಂದಂಥ ತಮಗೆಲ್ಲರಿಗೂ ನೋಡಲಿಕ್ಕೆ ಭಾಳ ಸುಲಭ, ನಮಗೆ ಮಾತಾಡಿ ಹೋಗಲಿಕ್ಕೂ ಕೂಡ ಸುಲಭ, ಆದರೆ ಆ ಸಂಘಟನೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಕಷ್ಟ. ಅವರದ್ದೊಂದು ವಿಶೇಷ ಒಂದು ಆಸಕ್ತಿ ಇತ್ತು. ಇವತ್ತು ಈ ಕಾರ್ಯಕ್ರಮವನ್ನು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆಯವರ ಒಂದು ನುಡಿ ತೋರಣದೊಂದಿಗೆ ಎಲ್ಲ ಒಂದು ಒಳ್ಳೆಯ ಸಂದೇಶವನ್ನು ಈ ಗ್ರಾಮಕ್ಕೆ ಕೊಡಬೇಕನ್ನುವಂಥ ಒಂದು ಆಸೆ ಇತ್ತು. ಇವತ್ತು ಆ ಆಸೆ ನೆರವೇರ್ತಾ ಇದೆ. ಬಹುಶಃ ಸಂತೋಷ್ ಹೆಗ್ಡೆಯವರಿಗೆ ಭಾಳ
ತೊಂದರೆಯನ್ನು ಕೊಟ್ಟಿದ್ದೇವೆ ನಾವೆಲ್ಲರೂ. ಯಾಕಂತ ಹೇಳಿದರೆ ಅವರು ಮಾತಾಡಿ ಹೋಗಬೇಕಾಗಿತ್ತು, ಆದರೆ ಬಹುಶಃ ಇಲ್ಲಿ ನಿರ್ವಾಹಕರು ಒಂದು ಆಲೋಚನೆ ಮಾಡಿದರು, ಅವರು ಮಾತಾಡಿದ ನಂತರ ಇಲ್ಲಿ ಯಾರು ಇರೋದಿಲ್ಲ, ಅದಕ್ಕಾಗಿ ಉಳಿದವರು ಮಾತಾಡಿದ ನಂತರ ಅವ್ರು ಮಾತಾಡಲಿ ಅನ್ನುವ ಒಂದು ಏನೊಂದು ಸಸ್ಪೆನ್ಸನ್ನು ಇಟ್ಕೊಂಡು ಮಾತಾಡಲಿಕ್ಕೆ ಹೇಳಿದ್ದಾರೆ. ಅವರು ಮೊನ್ನೆ ಬೆಳವೆಯಲ್ಲಿ ಕೂಡ ಬೆಳವೆ ಶಾಲೆಗೆ ಬಂದವರು ಕೂಡ ಒಳ್ಳೆಯ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಈ ಟ್ರಸ್ಟ್ ಬಗ್ಗೆ ಹೇಳೋದಾದರೆ, ಉದಾಹರಣೆಗೆ ನಿಮ್ಮಲ್ಲಿ ಒಂದು 100 ರೂಪಾಯಿ ಕೈಯಲ್ಲಿದ್ದರೆ ಅದು ಬಿದ್ದು ಕಳೆದು ಹೋದಾಗ ತಮಗೆ ಎಷ್ಟು ಬೇಸರ ಆಗತ್ತೆ. ಅದೇ 100 ರೂಪಾಯಿಯನ್ನು ನೀವು ಇನ್ನೊಬ್ಬರಿಗೆ ಕೈ ಎತ್ತಿ ಕೊಟ್ಟರೆ ನಿಮ್ಮ ಆತ್ಮಕ್ಕೆ ಎಷ್ಟು ಖುಷಿ ಆಗ್ತದೆ ಅಂತ ಒಂದು ಸಲ ಆತ್ಮ ವಿಮರ್ಶನೆ ಮಾಡಿ ನೋಡಿಕೊಳ್ಳಿ. ಈ ಕೊಡುವ ಕೈಗೆ ಇರುವಂತಹ ಒಂದು ಖುಷಿ ಪಡೆಯುವ ಕೈಗೆ ಇರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ ನನಗಿದೆ. ಮತ್ತು ಯಾವುದೇ ಒಂದು ಚಾರಿಟೇಬಲ್ ಫೌಂಡೇಶನ್ ಅಥವಾ ಯಾವುದೇ ಟ್ರಸ್ಟನ್ನು ಹುಟ್ಟು ಹಾಕಬೇಕಾದ್ರೆ ಅದಕ್ಕೇನಾದರೂ ಒಂದು ಕಾರಣ ಇರುತ್ತೆ. ಅದನ್ನು ನಾನು ಕ್ರಮಧಾರಿ ಹತ್ರ ಕೇಳಲಿಲ್ಲ. ಯಾವುದೋ ಒಂದು ದೊಡ್ಡ ಬಲವಾದ ಕಾರಣ ಇದ್ದುದರಿಂದ ಇವತ್ತು ನೆರಳು ಚಾರಿಟೇಬಲ್ ಫೌಂಡೇಶನ್ ಅನ್ನುವಂಥದ್ದು ಇಲ್ಲಿ ಹುಟ್ಟು ಹಾಕಿದೆ. ನನ್ನ ಟ್ರಸ್ಟ್ ಅಂತೂ ಖಂಡಿತವಾಗಿ ಹೇಳ್ತೇನೆ, ನಾನು ಕಳೆದುಕೊಂಡ ನನ್ನ ಮಗನ ಒಂದು ನೆನಪಿಗೆ ಆಗಿ ನಾನು ಫೌಂಡೇಶನನ್ನು ಸ್ಟಾರ್ಟ್ ಮಾಡಿ, ಇವತ್ತು ತಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, 10 ವರ್ಷದಿಂದ ವಿಶೇಷವಾಗಿ ಈ ಮೆಡಿಕಲ್ ಕ್ಯಾಂಪಿಗೆ ಬರುವವರು ಮಾನಸಿಕ ರೋಗಿಯಾಗಿರ್ತಾರೆ. ನಾನು ಯಾಕೆ ಮೆಡಿಕಲ್ ಕ್ಯಾಂಪನ್ನು ಕೊಡಲಿಕ್ಕೆ ಆಯ್ಕೆ ಮಾಡಿದ್ದೆ ಅಂತ ಹೇಳಿದರೆ, ಭಾಳಷ್ಟು ಜನ ಬಂದು ನನ್ನ ಹತ್ರ ಹೇಳಿದರು, ನೀವು ನಿಮ್ಮ ಟ್ರಸ್ಟ್ನಿಂದ ಬಹಳ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀರಿ, ಆದರೆ ಹಳ್ಳಿ ಭಾಗದ ಜನರ ದುಸ್ಥಿತಿಯನ್ನು ನೀವು ತಿಳಿದುಕೊಂಡಿದ್ದೀರಿ ಅಂತ. ನಾನು ಕೆಲವು ಕಡೆ ಹೋದಾಗ ಈ ನಮ್ಮ ಹಳ್ಳಿಗಳಲ್ಲಿ 60 ವರ್ಷ ಮೀರಿದಂತಹ ಗಂಡಸರು ಇರ್ಬೋದು, ಹೆಂಗಸರು ಇರ್ಬೋದು, ಅವರುಗಳಿಗೆ ಏನಾಗತ್ತೆ ಅಂತ ಹೇಳಿದರೆ 60 ವರ್ಷದ ನಂತರ ಅವರ ಜೀವನದಲ್ಲಿ ಅವರು ಬಹಳಷ್ಟು ಆಸೆಯನ್ನು ಇಟ್ಕೊಂಡಿರ್ತಾರೆ. ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಎಲ್ಲ ಆದಮೇಲೆ ಈ ಮಕ್ಕಳು ಏನು ಮಾಡ್ತಾರೆ ಅಂತೇಳಿದರೆ, ತಂದೆ ತಾಯಿಯವರನ್ನು ಗೌರವಿಸುವ ಕೆಲಸವನ್ನು ಮಾಡದೇ ಇರುವುದರಿಂದ ಅವರು ಮಾನಸಿಕವಾಗಿ ನೊಂದು ಮನೆಯಲ್ಲಿ ಕೂತ್ಕೊಂಡಿದ್ದರಿಂದ ಅವರಿಗೂ ಕೆಲವೊಂದು ಮಾನಸಿಕ ಕಾಯಿಲೆಗಳು ಬಂದದ್ದನ್ನು ನಾನು ನೋಡಿದ್ದೇನೆ. ಅವರನ್ನು ಯಾರನ್ನೂ ಕೂಡ ಆಸ್ಪತ್ರೆಗೆ ಕಳಿಸದೆ ಅವನನ್ನು ಮನೋರೋಗಿಯಾಗಿ ಮನೆಯಲ್ಲಿ ಇಟ್ಟುಕೊಂಡಂಥ ದೃಶ್ಯವನ್ನು ಕೂಡ ನಾನು ನೋಡಿದ್ದೇನೆ. ಆದ್ದರಿಂದ ಈ ಗ್ರಾಮೀಣ ಭಾಗದಲ್ಲಿ ಮಾನಸಿಕ ತಜ್ಞರು ಯಾರೂ ಇಲ್ಲದೇ ಇರುವುದರಿಂದ ನಾನು ಅಂತಹ ಮಾನಸಿಕ ರೋಗಿಗಳನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಟೀಮನ್ನು ಮಾಡಿ ಒಂದು 60ರಿಂದ 65 ಜನ, ಅವರು ಮನೋರೋಗಿಗಳಲ್ಲ, ಮಕ್ಕಳಿಂದ ಅವರು ಮನೋರೋಗಿಗಳಾಗಿದ್ದಾರೆ. ಅವರು ಮಕ್ಕಳು ಅವರನ್ನು ನೋಡ್ತಾ ಇಲ್ಲ. ಆ ಹಿರಿಯರಿಗೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಹೇಳಲಿಕ್ಕೂ ಆಗೋದಿಲ್ಲ, ಬೇರೆಯವ್ರ ಹತ್ರ ಹೇಳಲಿಕ್ಕೂ ಮುಜುಗರ. ಅಂಥ ಸಂದರ್ಭದಲ್ಲಿ ಆ 65 ಕುಟುಂಬದವರಿಗೆ ನಮ್ಮಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಆ 65 ಮಂದಿಗಳು ಯಾರು ಬಂದಿದ್ದಾರೆ 10 ವರ್ಷದ ಹಿಂದೆ, ಅದರಲ್ಲಿ 48 ಜನ ಇವತ್ತು ಮನೋರೋಗಿಗಳು ಗುಣಮುಖರಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಅದನ್ನು ನೋಡಿದಂಥ ಮತ್ತಷ್ಟು ಜನ ಇವತ್ತು 53 ಜನ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಕ್ರಮಧಾರಿಗಳಿಗೆ ಬಹಳಷ್ಟು ಜನ ಸಹಾಯ ಮಾಡಿರೋದ್ರಿಂದ ಈ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಕಟ್ಟಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಇವತ್ತು 25 ಕುಟುಂಬಗಳಿಗೆ ತಾವು ಕೊಟ್ಟಿದ್ದೀರಿ ನಿಜ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕೂಡ ತಾವು ಕೊಟ್ಟಿದ್ದೀರಿ. ಆದರೆ ನಿಮ್ಮ ಮುಂದೆ ಇರುವ ಸವಾಲು ಏನಂತ ಹೇಳಿದರೆ, ನನಗೂ ಗೊತ್ತಿದ್ದ ಪ್ರಕಾರ ನಾನು 10 ವರ್ಷ ಈ ಟ್ರಸ್ಟನ್ನು ನಡೆಸ್ಕೊಂಡು ಬಂದಿದ್ದೇನೆ. ಈಗ ತಾವು ಏನು ಇವತ್ತು 25 ಜನರಿಗೆ ಕೊಟ್ಟಿದ್ದೀರಿ, ಅದೇ ರೀತಿಯಲ್ಲಿ ಮುಂದೆ ನಿಮ್ಮ ಟ್ರಸ್ಟಿನ ಹೆಸರು ಇನ್ನೂ ವಿಸ್ತಾರವಾಗಿ ಹೊರಗೆ ಹೋಗ್ತದೆ. ಈ ನಮ್ಮ ಜಾನ್ ಅವರು ನಾಳೆಗೆ ಹಾಕ್ತಾರೆ ಪೇಪರ್ನಲ್ಲಿ 25 ಕುಟುಂಬದವರಿಗೆ ನೆರವು ಹಸ್ತ ಅಂಥೇಳಿ. ಬಹುಶಃ ಅದನ್ನು ನೋಡಿದಂಥ ಬೇರೆ ಬೇರೆ ಗ್ರಾಮದವರು ಇಲ್ಲಿಗೆ ಬಂದು
ಮುಂದಿನ ವರ್ಷ ಖಂಡಿತ 100 ಜನ ನಿಮ್ಮ ಹತ್ರ ಸಹಾಯ ಕೇಳಿ ಬರುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನಾನು ಅದನ್ನು ಪ್ರತ್ಯಕ್ಷವಾಗಿ ನೋಡಿದವ. ಅದಕ್ಕೆ ನಾನೇನು ಮಾಡಿದ್ದೆ ಅಂತ ಹೇಳಿದರೆ ಒಂದು ವ್ಯಾಪ್ತಿಯನ್ನು ಮಾಡಿದ್ದೆ. ಒಂದು 3-4 ಗ್ರಾಮಕ್ಕೆ ವ್ಯಾಪ್ತಿಗೆ ಒಳಪಡಿಸಿ ಸಹಾಯ ಹಸ್ತ ಕೊಡ್ತೇನೆ ಅಂಥೇಳಿ. ಆದರೆ ನಮ್ಮಲ್ಲಿ ಕೇಳಿ ಬರುವವರು ಹೇಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ನಮಗೆ ಗೊತ್ತಿದ್ದವರನ್ನೇ ಒಂದು 10 ಜನರನ್ನು ಕರ್ಕೊಂಬರ್ತಾರೆ. ಆವಾಗ ನಾವು ಸಿಕ್ಕಾಕೊಳ್ತೇವೆ. ಆದ್ದರಿಂದ ಈ ಟ್ರಸ್ಟು ಒಳ್ಳೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿದೆ. ಬಾಲಕೃಷ್ಣ ಆಲ್ಸೆ ಅವರು ಒಂದು ಹೇಳಿದರು, ಭಾಳ ಖುಷಿ ಆಯಿತು ನನಗೆ. ಎಲ್ಲರೂ ಸಹ ಇದಕ್ಕೆ ಕೈಯನ್ನು ಜೋಡಿಸ್ಬೇಕಂತೇಳಿ. 10 ರೂಪಾಯಿನ ಬೇಕಾದರೂ ಕೊಡಿ, 100 ರೂಪಾಯಿನ ಬೇಕಾದರೂ ಕೊಡಿ, 1,000 ರೂಪಾಯಿನ ಬೇಕಾದರೂ ಕೊಡಿ ಅಂಥೇಳಿ. ಅದು ದೊಡ್ಡ ಮನಸ್ಸು. ನಾವೆಲ್ಲ ಎಣಿಸೋದು ಅವ್ರು ಭಾಳ ಶ್ರೀಮಂತರು, ದೊಡ್ಡ ಶ್ರೀಮಂತರು ಅಂತೇಳಿ ನಾವು ಅವರಿಗೆ ಸಲಾಮ್ ಹೊಡಿತೇವೆ. ಶ್ರೀಮಂತರು, ಹಣ ಇದ್ದವರೆಲ್ಲ ಶ್ರೀಮಂತರು ಆಗೋದಿಲ್ಲ. ಈ 10 ರೂಪಾಯಿ, 100 ರೂಪಾಯಿ, 1,000 ಯಾರು ಕೊಡ್ತಾರೆ? ಆ ಹೃದಯವಂತಿಕೆಯಿಂದ ಕೊಟ್ಟವರು ಅವರು ಶ್ರೀಮಂತರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಶ್ರೀಮಂತರು ಇದ್ದರೂ ಕೂಡ ಸಹಾಯ ಮಾಡದೇ ಇರುವವರು ನಮ್ಮಲ್ಲಿ 45-50% ಜನ ಇದ್ದಾರೆ. ಅವರೆಲ್ಲ ಕಾಯಂ ಶ್ರೀಮಂತರಲ್ಲ. ಅವ್ರು ದಿವಾಳಿ ಆದದ್ದು ಪೇಪರ್ನಲ್ಲಿ ಬಂದಾಗ ಮಾತ್ರ ಗೊತ್ತಾಗತ್ತೆ. ಆದ್ದರಿಂದ ನಾವೆಲ್ಲರೂ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿ ಇಂತಹ ನೆರಳು ಚಾರಿಟೇಬಲ್ ಟ್ರಸ್ಟ್ ಇವತ್ತು ಏನಿದೆ, ಈ ಗ್ರಾಮದ ಪರಿಸರದ ಜನರಿಗೆ ನಿಮಗೆ ನಿಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ. ಇಲ್ಲಿ ಭಾಳಷ್ಟು ಜನ ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ಇದ್ದವರು ಇರ್ತಾರೆ, ಅಥವಾ ಬೇರೆ ಬೇರೆ ಊರಿನಲ್ಲೂ ಇರ್ತಾರೆ. ಆ ಊರಿನಲ್ಲಿ ಇರುವವರು ಆಲೋಚನೆ ಮಾಡಬೇಕು, ನಾವು ಇಷ್ಟು ದೊಡ್ಡ ಪೋಸ್ಟಿಗೆ ಹೋಗಿರೋದು ಹೇಗೆ ಅಂತ ಹೇಳಿದರೆ ಈ ಸಮಾಜವೇ ನಮ್ಮನ್ನು ಬೆಳೆಸಿ ಕಳಿಸಿದ್ದು ಅಂಥೇಳಿ. ಆದ್ದರಿಂದ ಅಷ್ಟು ದೊಡ್ಡ ಮಟ್ಟದ ಹುದ್ದೆಯಲ್ಲಿ ಇರುವವರು ಒಮ್ಮೆ ಹಿಂದೆ ತಿರುಗಿ ನೋಡಬೇಕು. ಈ ಒಂದು ಪರಿಸರ ನನ್ನನ್ನು ಬೆಳೆಸಿಕೊಂಡು ಬಂದಿದೆ, ನಾನೇನು ಈ ಒಂದು ಜನರಿಗೆ ಕೊಡಲಿಕ್ಕೆ ಸಾಧ್ಯ ಉಂಟು ಅಂಥೇಳಿ. ಅವರಿಗೂ ಕೂಡ ಜವಾಬ್ದಾರಿ ಇದೆ. ಅದನ್ನು ಮಾಡಿದಾಗ ಮಾತ್ರ ಅವನಿಗೆ ಒಂದು ಮನುಷ್ಯತ್ವ ಇದೆ ಅಂತ ಹೇಳ್ತಾ, ಇವೆಲ್ಲದಕ್ಕೂ ಪೂರಕವಾಗಿ ವಿಶೇಷವಾಗಿ ಮೌಲ್ಯಾಧಾರಿತ ಶಿಕ್ಷಣ ಬೇಕು ಮತ್ತು ಆರೋಗ್ಯ ಬೇಕು. ಎರಡನ್ನೂ ಬೆಳೆಸಿಕೊಂಡ್ರೆ ಇಂತಹ ಟ್ರಸ್ಟ್ಗಳನ್ನ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಪ್ರೀತಿಯಿಂದ ಬರಮಾಡಿಕೊಂಡಂಥ ಈ ನೆರಳು ಚಾರಿಟೇಬಲಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿಕೊಳ್ತಾ, ಈ ಒಂದು ಟ್ರಸ್ಟ್ ತಾವು ಉದ್ಘಾಟನೆ ಮಾಡಿದ್ದೀರಿ, ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಬೇಕು. ಈ ಟ್ರಸ್ಟಿಗೆ ನಾನು ನನ್ನಲ್ಲಿ ಆದಂಥ ಸಹಾಯ ಮಾಡಿದ್ದೇನೆ. ಖಂಡಿತವಾಗಿ ಮುಂದೆ ಕೂಡ ಈ ಟ್ರಸ್ಟು ಒಳ್ಳೆಯ ರೀತಿಯಲ್ಲಿ ನಡೀತದೆ ಅನ್ನತಕ್ಕಂಥ ಪೂರ್ಣ ವಿಶ್ವಾಸದಿಂದ ನನ್ನ ಸಹಕಾರ ಕೂಡ ಈ ಟ್ರಸ್ಟಿಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.